ಎನ್ಎಲ್ಎ ಜಿಕೆ ವೆಂಕಟ ಶಿವಾರೆಡ್ಡಿರವರ ಬಿಸನಹಳ್ಳಿ ಗ್ರಾಮದಲ್ಲಿ ಶುದ್ಧ ನೀರು ಘಟಕ ಮತ್ತು ಹೈ ಮಾಸ್ ಲೈಟ್ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡು ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ತುಪ್ಪಲ್ಲಿ ನಾರಾಯಣಸ್ವಾಮಿ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಾ ಸರ್ವೇಶ್ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿ ವೃಂದದವರು, ತಾಲೂಕು ಕೃಷಿ ಇಲಾಖೆ ಅಧಿಕಾರಿ ಮಹೇಶ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶ್ರೀನಿವಾಸ್ ರೆಡ್ಡಿ ಮತ್ತು ಸಿಬ್ಬಂದಿ ವರ್ಗ ಹಾಗೂ ಒಳಗೇರನಹಳ್ಳಿ ಜೆಡಿಎಸ್ ಯುವ ಮುಖಂಡ ಮತ್ತು ಸಮಾಜ ಸೇವಕರು ರಮೇಶ್, ಬಿಸನಹಳ್ಳಿ ನಾರಾಯಣಸ್ವಾಮಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಬಗಲಹಳ್ಳಿ ಮಮತಾ ನಾರಾಯಣಸ್ವಾಮಿ, ಮಾಜಿ ಪಂಚಾಯಿತಿ ಅಧ್ಯಕ್ಷರು, ಮುಖಂಡ ಡಿವಿಜಿ ಮಂಜು, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಲಕ್ಷ್ಮೀ ನಾಗೇಶ್ ಟಿಪಿಎಸ್, ಮಾಜಿ ಪಂಚಾಯಿತಿ ಉಪಾಧ್ಯಕ್ಷರು, ರಾಜಣ್ಣ, ಮಾಜಿ ಉಪಾಧ್ಯಕ್ಷರು ಪಂಚಾಯಿತಿ ಹಾಗೂ ವೆಂಕಟೇಶ್ ಗೌಡ, ಮಾಜಿ ಅಧ್ಯಕ್ಷರು ದಳಸನೂರು ಮತ್ತು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವೀಣಾ ಶಿವಕುಮಾರ್, ಸಮಾಜ ಸೇವಕ ಮತ್ತು ಉಲ್ಲೇಗೌಡ, ರಾಮಕೃಷ್ಣಗೌಡ ಪಟೇಲ್, ಬಿಸನಹಳ್ಳಿ ಡೈರಿ ಅಧ್ಯಕ್ಷರು ಹಾಗೂ ಸೊಸೈಟಿ ಕಾರ್ಯದರ್ಶಿ ಮತ್ತು ಸಮಾಜ ಸೇವಕರು ಶ್ರೀನಾಥ್ ಹಾಗೂ ಶ್ರೀರಾಮಗೌಡ, ಎನ್ಡಿ ಶ್ರೀನಾಥ್, ನವೀನ್ ಕುಮಾರ್, ಬಿವಿ ರಮೇಶ್, ಯುವ ಮುಖಂಡ ಉಮೇಶ್, ಗೋಪಿ, ಶಿವಪ್ಪ ಎಂ, ಶ್ರೀಧರ್ ಬಿಎನ್, ರಮೇಶ್ ಬಿಎನ್ ಹಾಗೂ ಗ್ರಾಮದ ಜನಸಾಮಾನ್ಯರು, ಅಭಿಮಾನಿಗಳು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ಸು ಗಳಿಸಿದರು. ಈ ಸಮಯದಲ್ಲಿ ಅಧಿಕಾರಿಗಳು, ಶಾಸಕರು, ಪಿಡಿಒ ಎಲ್ಲರೂ ಸಭೆಯ ಕಾರ್ಯಕ್ರಮದ ಬಗ್ಗೆ ಸಲಹೆ ಸೂಚನೆಗಳು ವ್ಯಕ್ತಪಡಿಸಿದರು. ನಾನು ಈ ಒಂದು ಸೆಷನ್ ಮುಖಾಂತರ ತರುವುದಕ್ಕೆ ಏರ್ಪಾಟ್ ಮಾಡ್ತೇನೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಿಮಗೆಲ್ಲ ಕೂಡ ಕ್ಷೇತ್ರದ ಜನತೆಗೆ ಆಶ್ವಾಸನೆ ಈಗಾಗಲೇ ನಾನು ಲಿಸ್ಟ್ ಮಾಡಿದ್ದೇನೆ, ಲೆಟರ್ಸ್ ರೆಡಿ ಮಾಡಿದ್ದೇನೆ, ಕೆಲವಾರು ಮಿನಿಟ್ಗಳನ್ನು ಹಾಕಿಸಿದ್ದೇನೆ. ಮಾಡೋಣ. ದೇವರು ಶಕ್ತಿ ಕೊಟ್ಟಾಗ, ಬುದ್ಧಿ ಕೊಟ್ಟಾಗ, ಧೈರ್ಯ ಕೊಟ್ಟಾಗ, ನಿಮ್ಮೆಲ್ಲರ ಆಶೀರ್ವಾದ ಕೊಟ್ಟಾಗ, ನಿಮ್ಮೆಲ್ಲರ ಸಹಕಾರ ಕೊಟ್ಟಾಗ ನಾವೇನ್ ಬೇಕಾದ್ರೂ ಮಾಡಬಹುದು, ಮಾಡೋಣ. ನನಗೆ ಕೆಟ್ಟದ್ದನ್ನು ಬಯಸುವುದು ನನಗೆ ಯಾವತ್ತೂ ಕೂಡ ನನ್ನ ಹೃದಯದಿಂದ ಬರುವುದಿಲ್ಲ. ಯಾರು ತೊಂದರೆ ಮಾಡೋ ಮನುಷ್ಯ ಅಲ್ಲ ನಾನು. ಎಲ್ರಿಗೂ ಸಮಾಧಾನವಾಗಿ ತಗೊಂಡು ಹೋಗ್ತೇನೆ. ಕೆಲವಾರು ಜನ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾರೆ. ಆದ್ರೂ ಏನ್ ಮಾಡ್ಬೇಕಪ್ಪ, ಇಂಡಸ್ಟ್ರೀಸ್ ಮಿನಿಸ್ಟರ್ಗೆ 2 ಕಡೆ ಮಾಡಬೇಕು ಅಂತ ಆದೇಶ ಕೊಡ್ತಾರೆ. ಆದ್ರಿಂದ ಇಂಡಸ್ಟ್ರೀಸ್ ಆದ್ರೆ ನಮ್ಮ ಜನಗಳಿಗೆ, ನಮ್ಮ ಮಕ್ಕಳಿಗೆ ಎಲ್ರಿಗೂ ಕೂಡ ಇವತ್ತು ಉದ್ಯೋಗ ಅವಕಾಶ. ಇವತ್ತು ಯಾವ ರೀತಿ ಆ ವೇಮಗಲ್ಲು, ನರಸಾಪುರ, ಮಾಲೂರು ಆ ಭಾಗದಲ್ಲಿ, ಚಿಂತಾಮಣಿ ಕೆಲವು ಭಾಗದಲ್ಲಿ ಇವೆಲ್ಲ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ರೈತರಿಗೆ ಅನುಕೂಲ ಆಗುತ್ತೆ, ಕಾರ್ಮಿಕರಿಗೆ ಅನುಕೂಲ ಆಗುತ್ತೆ, ನಮ್ಮ ಮಕ್ಕಳಿಗೆ ಬೇರೆ ಕಡೆ ಹೋಗದಂಗೆ ಅವಕಾಶ ಅನುಕೂಲ ಆಗುತ್ತೆ. ಆದ್ದರಿಂದ ಇವೆಲ್ಲ ತಿಳ್ಕೊಂಡು ನಾನು ಮಾಡ್ತಾ ಇದ್ದೇನೆ. ಮತ್ತೆ 400 ಲೈಟುಗಳನ್ನು ಕೂಡ ಈಗಾಗಲೇ ಅಳವಡಿಸ್ತಾ ಇದ್ದೇನೆ. ಪ್ರತಿಯೊಂದು ರೋಡಲ್ಲಿ ಕೂಡ ಇವತ್ತು ನನಗೆ ಒಂದು ನೋವು, ಸ್ವತಂತ್ರ ಬಂದ ಮೇಲೆ ಕೆಲವಾರು ರೋಡ್ಗಳು ನೀರಿನ ಘಟಕವನ್ನ, ಶುದ್ಧ ನೀರಿನ ಘಟಕವನ್ನ ನಮ್ಮ ಯುನೈಟೆಡ್ ವೇ ಅವರು CSR ಫಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಅದನ್ನ ಉದ್ಘಾಟನೆ ಮಾಡಿದ್ದೇವೆ. ನೀವೆಲ್ಲ ಕೂಡ ಒಂದು ಕಾಯಿಲೆ ಹಾಕೋದ್ರ ಮುಖಾಂತರ ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೋಬೇಕು ಅಂತ ತಮ್ಮನ್ನೆಲ್ಲ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ. ಮತ್ತೆ ಇಂಥ ಒಂದು ಫಿಲ್ಟರ್ಸ್ ಇನ್ನು ಈ ಪಂಚಾಯತಿಗೆ 2 ಬೇಕಾಗಿದೆ ಅಂತ ನನಗೆ ತಿಳಿಸಿದ್ರು ನಮ್ಮ ಇವರವರು. ತತ್ಕ್ಷಣ ಒಂದು ಮಂತಲ್ಲೇ ಅದನ್ನ ಏರ್ಪಾಟ್ ಮಾಡೋದಕ್ಕೆ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ತಿಳಿಸಬೇಕು. ತಾಲೂಕಲ್ಲಿ, ಇಡೀ ಕ್ಷೇತ್ರದಲ್ಲಿ, ನಮ್ಮ ತಾಲೂಕಲ್ಲಿ ಪೌಲೂರು, ಸುಗೂರು ಸೇರ್ಕೊಂಡು ಸುಮಾರು 400 ಗ್ರಾಮಗಳಿದೆ. 400 ಗ್ರಾಮಗಳು ನನಗೆ ಒಂದು ಅವೆಲ್ಲ ಕೂಡ ನಮಗೆ ಮಕ್ಕಳಿದ್ದೀವಿ. ಎಲ್ಲ ಗ್ರಾಮಗಳು ಕೂಡ ನನಗೆ ಆ ಗ್ರಾಮ ದೊಡ್ಡದು, ಈ ಗ್ರಾಮ ಚಿಕ್ಕದು, ಆ ಗ್ರಾಮ ನನಗೆ ಬೇಕಾದವರು ಅದೆಲ್ಲ ನೋಡೋದಿಲ್ಲ. ಯಾರೇ ಬಂದರೂ ನಾನು ಗೌರವದಿಂದ ಕಾಣೋದು ನನ್ನ ಒಂದು ಧರ್ಮ. ಇವತ್ತು ನಮ್ಮ ತಾಲೂಕಿಗೆ ಈ ಭಾಗದಲ್ಲೊಂದು ಯಲ್ದೂರು ನ್ಯಾಷನಲ್ ಹೈವೇನಲ್ಲಿ, ಆ ಭಾಗದಲ್ಲಿ ಮದನಪಲ್ಲಿ ರೋಡ್ ಅಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ KIDB ಇಂದ ಸುಮಾರು
6,000 ಎಕರೆ 7,000 ಎಕರೆ ಬೇಕು ಅಂತ ನಾನು ಒಂದು ಮನವಿಯನ್ನು ಕೊಟ್ಟಿದ್ದೆ. ಒಂದು ಆಲ್ಮೋಸ್ಟ್ ಫೈನಲ್ ಸ್ಟೇಜ್ ಇದೆ, ಯಾವುದು ಈ ಇಂದೂರು ಬಗ್ಗೆ. ಆ ಭಾಗಕ್ಕೂ ಕೂಡ ಇವಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮೊನ್ನೆ ಒಂದು ಸಿದ್ದರಾಮಯ್ಯನವರಿದ್ದಾಗ ಸ್ವಲ್ಪ ಕೆಲಸಗಳಾಗೋದು ಸ್ವಲ್ಪ ಸಮಸ್ಯೆ ಇತ್ತು, ಕೆಲವು ಸಂದರ್ಭಗಳಲ್ಲಿ ನಮಗೆ ಆಗ್ತಾ ಇರಲಿಲ್ಲ. ಇರುವುದು ನಮಗೆ ಲೋಕಲ್ ಸಮಸ್ಯೆ, ಲೋಕಲ್ ನಮ್ಮ ಫ್ರೆಂಡ್ ಸಮಸ್ಯೆ. ಯಾಕಂದ್ರೆ ಅವ್ರು ಮಾಡಿ ಇಲ್ಲ, ಮಾಡುವವ್ರನ್ನ ಬಿಡುವುದೂ ಇಲ್ಲ. ಮಾಡುವುದಕ್ಕೆ ನಾನು ಸಹಿಸ್ಕೊಡುವುದಿಲ್ಲ, ನಾನು ಮಾಡೇ ತಿಂತೇನೆ ಅಂತ ಹೇಳಿ ಚಾಲೆಂಜ್ ಮಾಡಿದ್ದೀನಿ ಇವತ್ತು. ಸೊ ಅದಕ್ಕೆ ಒಂದು ಚಿಕ್ಕ ಸಮಾರಂಭ ಆದ್ರೂ ಕೂಡ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದ್ದಾರೆ. ವಿಶೇಷವಾಗಿ ಎಲ್ಲರನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟ ಎಲ್ಲ ಬಂಧುಗಳನ್ನು ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. वेदाय वै श्रवणाय महादेवाय नमः इति वेदोक्तमन्त्रपुष्पाञ्जलिं समर्पयामि शिरसा दक्षिणा नमस्कारं च करोमि ओं श्रीमन् महादेवता कृपाशीर्वाद सदाकाल सिद्धि पूर्वकेन समस्तान् नमस्कारामि भवन्तो ಸದ್ಯ ಕಾಯಿದೆ ಮತ್ತೆ ಮಾತಾಡಿ ಒಕ್ಕೂಟದಿಂದ 2 ರೂಪಾಯಿ ಕಡಿಮೆ ಮಾಡಿಬಿಟ್ರು ಮೊನ್ನೆ. ಈಗ ಬರಗಾಲ ಬಂದಿದೆ, ಮೇವು ಫುಲ್ ಪ್ರಾಬ್ಲಮ್ ಆಗಿದೆ. ಅದಕ್ಕೆ ಒಕ್ಕೂಟದಿಂದ 2 ರೂಪಾಯಿ ನಮ್ಗೆ ರೈಸ್ ಮಾಡಿಸ್ಬೇಕು, ಅಷ್ಟೇನಿಲ್ಲ. ರೈತರಿಗೆ ಅವರಿಗೆ ಬಂದಿದೆ ಒಕ್ಕೂಟಕ್ಕೆ, ಅದು ರೈತರಿಗೆ ಹೋಗ್ಬೇಕು ಅಂತ ನೀವು ಹೇಳೋದು. ಓಕೆ, ಸೊ ಆದ್ದರಿಂದ ಮತ್ತೆ ಈ ಲೈಟ್ಸ್ ಇವತ್ತು ನಿಮ್ಮ ಗ್ರಾಮ, ನಿಮ್ಮ ಪಂಚಾಯತಿಗೆ ಈ ಸೋಲಾರ್ ಲೈಟ್ಸ್ ಸುಮಾರು 78 ಲೈಟ್ ಅನ್ನು ಹಾಕಿದ್ದೇವೆ ಈಗಾಗಲೇ. ನನ್ನ ಕ್ಷೇತ್ರದಲ್ಲಿ ಹೈಮಾಸ್ ಲೈಟ್ ಏನು ಉದ್ಘಾಟನೆ ಮಾಡಿದ್ದೇವೆ ಇವತ್ತು, ಇಂಥ ಲೈಟ್ಸ್ ಅನ್ನ 400 ಲೈಟ್ಸ್ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಒಳಗೆ 400 ಲೈಟ್ ನಾನು ಹಾಕಿದ್ದೇನೆ. ಸುಮಾರು 20 ಕೋಟಿ ರೂಪಾಯಿ ಯೋಜನೆ. ಯಾರೇ ಅಡ್ಡಿ ಬರುವುದಕ್ಕಾಗುವುದಿಲ್ಲ, ರೆಡ್ಡಿ ಮಾಡೇ ಮಾಡ್ತಾನೆ. ಛಲ ಇದೆ, ಮಾಡಬೇಕು, ನಮ್ಮ ಜನತೆಗೆ ಋಣ ತೀರ್ಸ್ಕೋಬೇಕು ಅಂತ ನನಗೆ ಆಸೆ ಇದೆ. ಇವತ್ತು ಕಾರ್ಖಾನೆಗಳು ಮಾಡಬೇಕು ಅಂತ ಹೊರಟೆ. ನಾನು 5ನೇ ಬಾರಿ MLA ಆದ ತಕ್ಷಣ ಲೆಟರ್ಸ್ ಮರ್ಯಾದೆ ಇಲ್ಲ. ಆದಷ್ಟು ಬೇಗ ಕೆಲಸ ಆಗುತ್ತೆ, ನೀವು ಹೇಳಿದ ಕೆಲಸ ಆಗುತ್ತೆ. ಸೊ ಅದರಿಂದ ಇವತ್ತು ಏನೇ ಕೆಲಸಗಳಿದ್ರು ಕೂಡ ಇವತ್ತು ಅನೇಕ ಕೆಲಸಗಳನ್ನ, ಸ್ಕೂಲ್ ಕೆಲಸಗಳನ್ನ, ಮತ್ತೆ ಇರ್ಬೋದು, ಬೇರೆ ಅಭಿವೃದ್ಧಿ ಕಾರ್ಯಗಳಿರ್ಬೋದು, ಬೇರೆ ಹಲವಾರು ಕಾರ್ಯಕ್ರಮಗಳು ನಮ್ಮ ಶಾಸಕರು ಸರ್ಕಾರದಲ್ಲಿ ಮನವಿ ಮಾಡಿ ವಿಶೇಷವಾಗಿ ಹುಡುಗರಿಗೆ ಎಲ್ಲ ಕಡೆ ತಿರುಗಾಡಿ ಅನುದಾನಗಳನ್ನು ತಂದು ಕಾರ್ಯಪ್ರವೃತ್ತರ ಕೆಲಸಗಳು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಓಡಾಡ್ತಾರೆ, ಎಲ್ಲ ಕಡೆ ಅಭಿವೃದ್ಧಿ ಆಗ್ತಾ ಇದೆ. ಈಗಿರೋ ಏನು ಅವಧಿಯಲ್ಲಿ ಇನ್ನ ಹೆಚ್ಚಿನ ಒಂದು ಕೆಲಸಗಳು ಮಾಡ್ತಾರೆ ಅಂತ ಭಾವಿಸಿ ನಿಮ್ಗೆಲ್ಲ ಆಶ್ವಾಸನೆ ಅವ್ರ ಪರವಾಗಿ ಕೂಡ ನಾನು ಹೇಳ್ತಾ ಇದ್ದೀನಿ. ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಏನು ಹೈಮಾಸ್ ಹಾಕಿರುವ ಈ ಒಂದು ಶುದ್ಧ ನೀರಿನ ಘಟಕ ಸ್ಥಾಪಿಸಿರೋದಕ್ಕೆ ಆ ಒಂದು CSR ಫ್ರೆಂಡ್ಸು ಅವರು ಸಂಬಂಧಪಟ್ಟವರಿಗೆ ಈ ಗ್ರಾಮದ ಪರವಾಗಿ ಎಲ್ಲರ ಪರವಾಗಿ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳು, ಅಭಿನಂದನೆಗಳು. ಮತ್ತೆ ಇದೇ ರೀತಿ ಅತಿ ಹೆಚ್ಚು ನಮ್ಮ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ ಈ ರೀತಿಯ ಕಾರ್ಯಕ್ರಮಗಳು ಅವರ ಕಡೆಯಿಂದ ಆಗ್ಬೇಕು ಅಂತ ಹೇಳ್ತೀನಿ, ಮತ್ತೆ ಮನವಿ ಮಾಡ್ತೀನಿ. ಮತ್ತೆ ಇತ್ತೀಚೆಗೆ ಮೊನ್ನೆ ದೊಡ್ಡಗಡ್ಡ ಗ್ರಾಮದಲ್ಲಿ ಇದೇ CSR ಯುನೈಟೆಡ್ ಬೆಂಗಳೂರು ಇದರವರು 3 ಒಂದು ಸುಮಾರು 60-70 ಲಕ್ಷದ ಒಂದು ವೆಚ್ಚದಲ್ಲಿ ಆ ಒಂದು ಶಾಲೆಗೆ ಕಟ್ಟಡಗಳು, ಬೇರೆ 3 ರೂಮ್ಗಳು, ಬೇರೆ ಸಲಕರಣೆಗಳನ್ನು ಮಾಡಬೇಕು. ಇದು ನೀತಿ ಅನ್ನೋದು. ಈ ನೀತಿ ಕಲಿಲಿ. ಹಂಗೆ ಬಿಟ್ಬಿಟ್ಟು ಯಾಕೋ ಇಟ್ಕೊಂಡು ಮಾಡಿದ್ರೆ ಆಗೋದಿಲ್ಲ. ದಯವಿಟ್ಟು ಈ ಸರ್ಕಾರಕ್ಕೆ ಇನ್ನೊಂದು ಮತ್ತೊಂದು ನಾವು ಸರ್ಕಾರಿಕ ಆಸ್ಪತ್ರೆಗಳಲ್ಲಿ ನಮ್ಮ ಹಿರಿಯರಿಗೆ ಓದಿ ಕೂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ. ಅವರಿಗೆ ಒಂದು ವ್ಯವಸ್ಥೆ ಮಾಡಿ ಸೀನಿಯರ್ ಸಿಟಿಜನ್ಗೆ ಸ್ವಲ್ಪ ಪ್ರಾವಿಡೆಂಟ್ ಕೊಡಿ ಅಂತ ಸ್ವಲ್ಪ ಆದೇಶ ಮಾಡಬೇಕು. ಅದನ್ನ ಮಾಡೋಕ್ಕಾಗಲ್ಲ ಅಂದ್ರೆ ನಿಮ್ಮನ್ನ ನಾವು ಏನು ಬೇಕು ಮಾಡಬೇಕು, ನಿಮ್ಮನ್ನೇ ಯಾಕೆ ಮಾಡಬೇಕು. ನಾವು ವಯಸ್ಸಾಗಿದೆ, ಸ್ವಲ್ಪ ಮನೆ ನಿದ್ದೆ ಮಾಡಿಕೊಂಡು
ಆರಾಮಾಗಿರ್ಬೇಕು ಅಷ್ಟೇ ಹೊರತು ಎಲ್ಲರಿಗೂ ನಾನು ನನ್ನ ವಿನಂತಿ ಮಾಡೋದಂದ್ರೆ ಸಾಯೋದು ಸ್ವಲ್ಪ ಬೇಜಾರಾಗಿರ್ಬೋದು. ನಾನು ಮಾಡ್ತಾ ಇದ್ದೀವಿ, ಓಟು ಮಾಡ್ತಿದ್ವಿ, ಅದ್ರಲ್ಲಿ ಅನುದಾನ ಬರಲ್ಲ. ಆದ್ರೆ ಇವತ್ತು ಕೂಡ ನಮ್ಮ ಶಾಸಕರು JDS ಇರ್ಬೋದು, ಆದ್ರೆ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದು. ಅಷ್ಟಿದ್ರಲ್ಲಿ ಇದ್ರು ಕೂಡ ನಮ್ಮ ಶಾಸಕರಿಗೆ ಅನುದಾನ ಕೊಡೋದ್ರಲ್ಲಿ ತುಂಬಾ ತಾರತಮ್ಯ ಮಾಡ್ತಾ ಇದೆ. ಯಾಕಂದ್ರೆ ಇವ್ರಿಗೆ ಅನುದಾನ ಕೊಡ್ತಿರಿದ್ರೆ ನೆಕ್ಸ್ಟ್ ನಾವು ಅಲ್ಲಿ ಕಾಂಗ್ರೆಸ್ ಗೆಲ್ಬಹುದು ಅಂತೇಳಿ. ಆದ್ರೂ ಕೂಡ ಅದು ಯಾವತ್ತೂ ಕೂಡ ಈ ನಮ್ಮ ಶಾಸಕರು ಯಾವತ್ತು ಪಕ್ಷಪಾತ ಇನ್ನೊಂದು ಅವ್ರ ಆ ಪಾರ್ಟಿ ಈ ಪಾರ್ಟಿ ಅಂತ ಯಾವತ್ತೂ ಕೂಡ ಒಂದು ಕೂಡ ಯಾರೇ ಹೋದ್ರು ಕೂಡ ಅವ್ರ ಮನೆ ಹತ್ರ ತುಂಬಾ ಅವ್ರು ಏನೇ ಕಷ್ಟ ಆಗ್ಲಿ ಸ್ಪಂದಿಸ್ತಾರೆ. ಸ್ಪಂದಿಸ್ಬಿಟ್ಟು ಏನಪ್ಪ ನಿಮ್ ಕಷ್ಟ ಅಂತ ಹೇಳಿದ್ರೆ ಆ ಮುಖಂಡರನ್ನ ಇವ್ರನ್ನ ಎಲ್ಲ ಕಳ್ಬಿಟ್ಟು ಏನೋ ಕಷ್ಟದಲ್ಲಿ ಬಂದಿದ್ದಾರೆ ಅವ್ರದ್ದೇನೋ ನೋಡು ಅಂತ ಹೇಳ್ಬಿಟ್ಟು ಸಾಲ್ವ್ ಮಾಡಿ ಕಳಿಸ್ತಾರೆ. ಅಂತ ಶಾಸಕರು ನಮ್ಮ ಶಾಸಕರು ಸಿಕ್ಕರೋ ನಮ್ಗೆ ಅದೃಷ್ಟ. ಯಾಕಂದ್ರೆ ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಂದು ಒಬ್ಬ ಮನುಷ್ಯ ಯಾರೇ ಆಗ್ಲಿ ಏನೇ ಸಮಸ್ಯೆ ಇರ್ಲಿ ಆಲಿಸ್ತಾರೆ, ಏನೇ ಆಗ್ಲಿ ಇದು ನಮ್ಮ ಸಮಸ್ಯೆ ಬಗ್ಗೆ ವಿಚಾರಿಸ್ತಾರೆ. ಇದರಲ್ಲಿ ಆ ಕ್ರಾಸ್ ಹತ್ರನೇ ಬಡಾವಣೆ ನಿರ್ಮಾಣ ಮಾಡಕ್ಕೆ ಚರಂಡಿಗಳು ಮೋರಿಗಳೆಲ್ಲ ಆಗ್ತಾ ಇದೆ. ಆ ತರ ನಾವು ಸ್ಥಳೀಯ ಮುಖಂಡರು ಅಧಿಕಾರಿಗಳು ಎಲ್ಲ ಸೇರಿ ನಿಜವಾದಂತಹ ಬಡವರನ್ನ ಗುರುತಿಸಿ ಆ ನಿವೇಶನ ಇಲ್ಲದವರನ್ನ ಗುರುತಿಸಿ ಈ ತರ ನಾವು ಆಯ್ಕೆ ಮಾಡಿದ್ದೀವಿ, ಅದನ್ನು ಅಭಿವೃದ್ಧಿ ಪಡಿಸಿ ಅಂತ ಮಾನ್ಯ ಶಾಸಕರ ಗಮನಕ್ಕೆ ತಂದಾಗ ಮಾತ್ರ ಅದು ವಸತಿ ನಿಗಮ ಆಗ್ಬೋದು, ಸರ್ಕಾರದಿಂದ ಆಗ್ಬೋದು, ಅಲ್ಲಿ ಅಭಿವೃದ್ಧಿ ಮಾಡಕ್ಕೆ ಅವರ ಅನುದಾನವನ್ನು ಹಾಕಿಸಿ ಅವರು ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ನಾನು ಇಲ್ಲಿ ಮುಖಂಡರನ್ನು ಮನವಿ ಮಾಡ್ತಾ ಇದ್ದೀನಿ, ಮುಂದಿನ ಒಂದು 15 ದಿನ ಆಗ್ಬೋದು 20 ದಿನ ಆಗ್ಬೋದು ಬೇಕಾದ್ರೆ ಒಂದು ವಿಶೇಷವಾಗಿ ಒಂದು ಗ್ರಾಮ ಸಭೆಯನ್ನು ನಡೆಸೋಣ ಇಲ್ಲಿನ ಮಾಸ್ತೇನಹಳ್ಳಿ ಗ್ರಾಮದಲ್ಲಿ ಮಾತ್ರ. ಆವತ್ತು ದಯವಿಟ್ಟು ಹಾಜರಾಗಿ ನಿಷ್ಪಕ್ಷಪಾತವಾಗಿ ಯಾವುದೇ ಪಕ್ಷಪಾತವಿಲ್ಲದ ನಿಜವಾದಂತಹ ಬಡವರನ್ನ ಗುರುತಿಸಿ ಅವರಿಗೆ ಒಂದು ನಿವೇಶನ ಕೊಡುವುದಕ್ಕೆ ನಾವು ಅನುಮೋದನೆ ಗ್ರಾಮ ಸಭೆಯಲ್ಲಿ ಮಾಡಿದ್ದೀವಿ ಅಂದ್ರೆ ತದನಂತರ ಒಂದು ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಮಾಡಿ ಮೇಲಾಧಿಕಾರಿಗಳು ಸಲ್ಲಿಸಿ ಅಲ್ಲಿಂದ ನಾವು ಅನುಮೋದನೆ ಪಡೆದ ತಕ್ಷಣ ಶಾಸಕರ ಗಮನಕ್ಕೆ ತಂದಿದ್ದೀವಿ ಅಂದ್ರೆ ಆ ಒಂದು 2 ಎಕರೆ ಜಮೀನಲ್ಲಿ ನಿಜವಾದಂತ ಬಡವರಿಗೆ ನಾವು ನಿವೇಶನ ಕೊಡ್ಬೋದು. ಮಣಿಗಳಿಗೆ ರಾಜೀವ್ ಅಲ್ಲಿ ಸರ್ಕಾರಿ ನಿವೇಶನ ಗುರುತಿಸಿ ಬಡವರಿಗೆ ಅಲ್ಲಿ ನಿವೇಶನ ಕೊಟ್ಟು ಅದರಲ್ಲಿ ವಸತಿ ನಿಗಮದಿಂದ ಮನೆಗಳನ್ನು ಹಾಕಿಸಿ ಒಂದು ಆಶ್ರಯ ಬಡಾವಣೆ ಅಂತಾನೆ ಅವರು ಕಾರ್ಯರೂಪಕ್ಕೆ ತಂದಿದ್ದಾರೆ. ಈಗಲೂ ನಿದರ್ಶನವಾಗಿ ನಮ್ಗೆಲ್ಲರೂ ಕಾಣ್ತಾ ಇದೆ. ಅಂತಾದೇ ನಮಗೆ 2 ಎಕರೆ ಮಾಸ್ತೇನಹಳ್ಳಿ ಗ್ರಾಮದಲ್ಲಿ 2 ಎಕರೆ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರ ಹೆಸರಿನಲ್ಲಿ ಪಾಣಿ ಬರ್ತಾ ಇದೆ, ಸರ್ಕಾರಿ ಜಮೀನಿದೆ. ಆ ಜಮೀನಲ್ಲಿ ಈಗಾಗಲೇ ಹಿಂದೆ ಇದ್ದಂತಹ ಒಂದು ಆಡಳಿತ ಮಂಡಳಿ ಆಗ್ಬೋದು, ಇಲ್ಲ ಸಾರ್ವಜನಿಕರಾಗ್ಬೋದು, ಮುಖಂಡರಾಗ್ಬೋದು, ಫಲಾನುಭವಿಗಳನ್ನ ಗುರುತಿಸಿ ಆಯ್ಕೆ ಮಾಡಿ ಅದರಿಂದ ವ್ಯತ್ಯಾಸಗಳಾಗಿ ಅದು ಪೆಂಡಿಂಗ್ ನಲ್ಲಿದೆ. ದಯವಿಟ್ಟು ಇಲ್ಲೆಲ್ಲ ಮುಖಂಡರು ಸೇರಿದ್ದೀರಾ, ಅಧಿಕಾರಿಗಳಿದ್ದೀರಾ, ಮಾನ್ಯ ಶಾಸಕರಿದ್ದೀವಿ, ತಾವೆಲ್ಲರೂ ಒಂದು ಹಂತಕ್ಕೆ ಬಂದು ನಿಜವಾದಂತಹ ನಿವೇಶನ ರಹಿತ ಫಲಾನುಭವಿಯನ್ನ ಬಡವರನ್ನ ಅದರಲ್ಲಿ ಹಿಂದುಳಿದ ವರ್ಗಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಈ ತರ ಪ್ರಯಾರಿಟಿ ಪ್ರಕಾರ ಗುರುತಿಸಿ ಅವ್ರಿಗೆ ಅನುಕೂಲ ಆಗುವಂತ ತಾವೆಲ್ಲರೂ ಮನಸ್ಸು ಮಾಡಿಕೊಂಡು ತಾವೆಲ್ಲರೂ ಅಲ್ಲಿ ಮುಖ್ಯವಾಗಿ ಏನಾದ್ರೂ ನಾವು ಒಂದು ಇಂಪ್ಲಿಮೆಂಟೇಷನ್ ಮಾಡ್ಬೇಕಂದ್ರೆ ಅದಕ್ಕೆ 76 ಅರ್ಜಿಗಳು ಬರ್ತಾ ಇವೆ, ಕೋರ್ಟು ಕಚೇರಿ ಅಂತ ಇದ್ದಾರೆ, ಯಾವುದೇ ಒಂದು ಕಾರ್ಯಗತ ತರಕ್ಕೆ ಆಗ್ತಾ ಇಲ್ಲ. ಇವತ್ತು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಆ ಒಂದು ಬಡಾವಣೆಯನ್ನ ಅಭಿವೃದ್ಧಿ ಪಡಿಸಕ್ಕೆ ಸುಮಾರು 2 ಹತ್ರನೇ ಮಾನ್ಯ ಶಾಸಕ ಮಾಡಿ ಬಂದ್ವಿ. ಈ ರೀತಿ ಅಭಿವೃದ್ಧಿ ಆಗ್ತಾ ಇದೆ. ಇನ್ನು ಮುಂದೆ ಎಲ್ಲ ಅಭಿವೃದ್ಧಿ ಆಗಲಿ ಅಂತ ಹೇಳ್ತಾ ಅವರಿಗೆ ಅಭಿನಂದನೆ ಹೇಳ್ತಾ ನಮ್ಮ ಅವರು ನಾನು ಮನವಿ ಮಾಡೋದು ಏನಂತಂದ್ರೆ, ಈಗ PO ಅವರಿದ್ದಾರೆ, ನಮ್ಮ ಅವರು ಸ್ವಲ್ಪ ಎಲ್ಲ ಪಂಚಾಯತಿಗಳಲ್ಲಿ PDOಗಳು ಇಟ್ಕೊಂಡು ಸ್ವಲ್ಪ ಕಾರ್ಯಪ್ರವೃತ್ತರಾಗಿದ್ರೆ ಅನುಕೂಲ ಆಗ್ತದೆ ಅಂತ ಹೇಳಿಕ್ಕೆ ಬಯಸುತ್ತೇನೆ. ಮಳೆ ದಯವಿಟ್ಟು ಏನೋ ಈ ವರುಣದೇವರು ನಮ್ಮ ಮೇಲೆ ದಯ ತೋರಿ ಮಳೆ ಬಂದ್ರೆ ಮಳೆ ಬೆಳೆ ಆಗ್ತದೆ. ಭಗವಂತನಿಗೆ ಮಳೆ ಬರ್ಲಿ, ತಾವೆಲ್ಲ ಒಳ್ಳೆ ಬೆಳೆಗೆ ಆಗ್ಲಿ ಅಂತ ನಿರೀಕ್ಷೆಯಲ್ಲಿದ್ದೀವಿ. ಆಗ್ಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಕರೆಸಿ ಹಾಗೂ ಈ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರುವಂತಹ ತುಪ್ಪಲಿ ನಾಯಕವಣ್ಣರೇ, ಈ ವೇದಿಕೆಯಲ್ಲಿ ನಮ್ಮ ಕಾರ್ಯನಿರ್ವಹಣಾ ಅಧಿಕಾರಿಗಳಿರುವಂತಹ ಸದಸ್ಯರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮತ್ತೆ ನಮ್ಮ ಗ್ರಾಮ ಪಂಚಾಯತಿ PDOಗಳಾಗಿರುವಂತಹ ಶ್ರೀನಿವಾಸ ರೆಡ್ಡಿ ಸರ್ ಈ ವೇದಿಕೆ ಮೇಲಿದ್ದಾರೆ. ಈಗಾಗಲೇ ನಮ್ಮ ಪಟೇಲ್ ಗೌಡ್ ಇರ್ಬೋದು, ನಮ್ಮ ಸರ್ ಇರ್ಬೋದು, ಮತ್ತೆ ನಮ್ಮ PDO ಅವರು ಇರ್ಬೋದು, ತುಂಬಾ ಅಚ್ಚುಕಟ್ಟಾಗಿ ಏನೇನು ಯಾವ್ಯಾವ ಗ್ರಾಮದಲ್ಲಿ ಏನ್ ಮಾಡ್ಬೇಕು, ಏನ್ ಮಾಡಿ ಪೆಂಡಿಂಗ್ ಇದೆ ಅಂತೇಳಿ ಚೆನ್ನಾಗಿ ಹೇಳಿದ್ದಾರೆ. ಇನ್ನೂ ಕೂಡ ಕೆಲವೊಂದು ಗ್ರಾಮಗಳಲ್ಲಿ ಈಗ ಬೂರಿನಲ್ಲಿ ಇರ್ಬೋದು, ಇನ್ನೂ ಬೇರೆ ಗ್ರಾಮಗಳಲ್ಲಿ ವಾಟರ್ ಫಿಲ್ಟರ್ ಇಲ್ಲ. ಅದನ್ನ ನಾವು ಶಾಸಕರ ಮೇಲೆ ಒತ್ತಡ ಹಾಕಿ ಯಾವ ಗ್ರಾಮದಲ್ಲಿ ಇಲ್ಲೋ ಆ ಗ್ರಾಮದಲ್ಲಿ ನಾವು ಹಾಕ್ಸೋಕೆ ಪ್ರಯತ್ನ ಪಡ್ಬೇಕು. ಆದ್ರೂ ಕೂಡ ಈಗ ನಮ್ಮ ಒಂದು ಇದರಲ್ಲಿ ಶ್ರೀನಿವಾಸಪುರ ತಾಲೂಕಲ್ಲಿ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಇವತ್ತು ಅಭಿವೃದ್ಧಿ ಆಗಿದೆ ಅಂದ್ರೆ ಅದು ನಮ್ಮ ಶಾಸಕರ ಪರ ಒಂದು ಕಾಳಜಿಯಿಂದ ಅಭಿವೃದ್ಧಿ ಆಗಿದೆ. ಇರ್ಬೋದು ಇಲ್ಲ ಇದರಲ್ಲಿ ಇರ್ಬೋದು, ಊರುಗಳಲ್ಲಿ ಒಂದು ಸಿಮೆಂಟ್ ರೋಡ್ ಏನಾದ್ರೂ ಹಳ್ಳ ಕೊಳ್ಳ ಬಿದ್ದಿದೆ ಅಂದ್ರೆ ಅದು ಕಾಳಜಿ ವಹಿಸಬೇಕಾದ್ರೆ ನಮ್ಮ ಶಾಸಕರ ಒಂದು ಶ್ರಮ. ಅದು ಇವತ್ತು ಅಷ್ಟೇ, ಇನ್ನು ಮುಂದಕ್ಕೂ ಅಷ್ಟೇ
ನಾವು ಪ್ರತಿಯೊಂದು ಹಳ್ಳಿನಲ್ಲಿ ಕೂಡ ಇವತ್ತು ನಾವು ನೆಮ್ಮದಿಯಾಗಿ ಜೀವನ ಮಾಡಬೇಕು, ನೆಮ್ಮದಿಯಾಗಿ ಒಳ್ಳೆ ನೀರು, ಒಳ್ಳೆ ಗಾಳಿ, ಇನ್ನೊಂದು ಮತ್ತೊಂದು ಎಲ್ಲ ಕೂಡ ಸಿಗ್ಬೇಕಾದ್ರೆ ಕೂಡ ನಮ್ಮ ಶಾಸಕರ ಒಂದು ಶ್ರಮ ಇದರಲ್ಲಿ ತುಂಬಾ ಇದೆ. ಅವ್ರು ನೀವು ಅನ್ಕೊಂಡಿರ್ಬೋದು ವಿಧಾನಸೌಧದಲ್ಲಿ ಕೆಲವರು ಮಾತಾಡಲ್ಲ ನಮ್ಮ ಶಾಸಕರು ಅಂತೇಳಿ. ವಿಧಾನಸೌಧದಲ್ಲಿ ಒಂದೇ ಕಿರ್ಚಾಡಿದ್ರೆ ಏನು ಪ್ರಯೋಜನ ಇಲ್ಲ. ಅನುದಾನ ತರೋದ್ರಲ್ಲಿ 224 MLAಗಳಲ್ಲಿ ಇಡೀ ನಮ್ಮ ಶಾಸಕರು ಒಬ್ಬರೇ ತರೋದು. ಅಷ್ಟೊಂದು ಬಲ ಇದೆ ಅವ್ರಿಗೆ, ಮಾತಲ್ಲಿದೆ. ಬಟ್ ಭಾಷಣ ವರದಿ ಸಲ್ಲಿಸಿ ಅಲ್ಲಿಂದ ಅನುದಾನವನ್ನು ಪಡೆಯಬಹುದು. ಜೊತೆಗೆ ಅಲ್ಲೇ ಬೇಕಾದ್ರೆ ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡಕ್ಕೂ ಸಹ ನಾವು ಒಂದು 2-3 ಗುಂಟೆ ಜಾಗವನ್ನು ನಿಗದಿಪಡಿಸ್ಕೋಬಹುದು. ಒಳ್ಳೆ ಅವಕಾಶ ಇದೆ. ಯಾರ ಹೆಸರಿಗೂ ಇಲ್ಲ, ಸರ್ಕಾರ ಅಂತಿಲ್ಲ, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅಂತಾನೆ ಪಾಣಿ ಬರ್ತಾ ಇದೆ 2 ಎಕರೆ ಜಮೀನು. ಈಗಾಗಲೇ ನಗರ ಮತ್ತು ಗ್ರಾಮಾಂತರ ಯೋಜನೆಯಿಂದ ಅದು ಅನುಮೋದನೆ ಆಗಿದೆ, ನೀಲಿ ನಕ್ಷೆ ಅನುಮೋದನೆ ಆಗಿದೆ, ಪ್ಲಾನ್ ಅಪ್ರೂವಲ್ ಆಗಿದೆ, ಎಲ್ಲ ಕರೆಕ್ಟ್ ಆಗಿದೆ. ತಾಂತ್ರಿಕವಾಗಿ ಅನುಮೋದನೆ ಇದೆ, ಸ್ಥಳೀಯವಾಗಿ ತೊಂದರೆಗಳಿದೆ. ಅದಕ್ಕೆ ನಾವೆಲ್ಲರೂ ಸಹಕಾರ ಕೊಡಬೇಕು. ಸಂಬಂಧಿಸಿದವರು, ಮುಖಂಡರು, ಮಾಜಿ ಅಧ್ಯಕ್ಷರಾಗಬಹುದು, ಮೆಂಬರ್ಸ್ ಆಗ್ಬೋದು, ಊರಿನ ಮುಖಂಡರಾಗಬಹುದು. ಒಮ್ಮತಕ್ಕೆ ಬಂದಿದ್ದೀವಿ ಅಂದ್ರೆ ಆ ಒಂದು ಬಡವನ್ನ ಇಂಪ್ರೂವ್ ಮಾಡಿದ್ದೀವಿ ಅಂದ್ರೆ ಬಡವರಿಗೆ ಅನುಕೂಲ ಆಯ್ತದೆ ಅಂತಾನೋ ಅದಕ್ಕೆ ತಾವೆಲ್ಲರೂ ಸಹಕಾರ ಕೋರಿ ಮಾನ್ಯ ಶಾಸಕರ ಗಮನಕ್ಕೆ ನಾನು ಈ ಸಂದರ್ಭದಲ್ಲಿ ತರ್ತಾ ಇದ್ದೀನಿ. ಅದೇ ರೀತಿಯಾಗಿ ಗ್ರಾಮ ಮಟ್ಟದಲ್ಲಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇಂತಹ ಶಾಸಕರನ್ನ ನಾವು ಯಾವತ್ತೂ ಅಷ್ಟೇ ಮುಂದಿನ ದಿನಗಳಲ್ಲಿ ನಾವು ಅದನ್ನ ಕಾಪಾಡ್ಕೋಬೇಕು. ಯಾಕೆ ಕಾಪಾಡಬೇಕು ಅಂದ್ರೆ ಇವಾಗ ನಮ್ಮ ಸರ್ಕಾರ ಇಲ್ಲ, ಮುಂದೆ ನಮ್ಮ ಸರ್ಕಾರ ಬರ್ತದೆ. ಅದಕ್ಕೆ ಅವ್ರನ್ನ ಇದೇ ತರನೇ ಮುಂದುವರಿಸ್ಕೊಂಡು ಹೋದ್ರೆ ಮುಂದೆ ಕೂಡ ಒಳ್ಳೆ ಮಿನಿಸ್ಟರ್ ಪೋಸ್ಟ್ ಕೂಡ ಹಾಕ್ಬೋದು. ನಮ್ಮ ತಾಲೂಕು ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಪಡಿಸೋದಕ್ಕೆ ಅವ್ರಿಗೆ ಬಲ ಸಿಗ್ತದೆ. ಆದ್ರಿಂದ ದಯವಿಟ್ಟು ನಮ್ಮ ಈ ಸೇರಿರುವಾಗಂತ ಎಲ್ಲ ಕೂಡ ಊರಿನ ಮುಖಂಡರು ಕೂಡ ಇವತ್ತು ಇಲ್ಲಿ ಒಳ್ಳೆ ಹಿರಿಯರಿದ್ದಾರೆ. ಅವರು ಕೂಡ ಮುಂದೆ ಯೋಚನೆ ಮಾಡಿ ನಾವು ಮುಂದೆ ಒಂದು ಒಳ್ಳೆ ನಿರ್ಧಾರ ತಗೊಂಡ್ರೆ ನಮಗೆಲ್ಲ ಕೂಡ ಒಳ್ಳೆ ಬಲ ಸಿಗ್ತದೆ. ಆದ್ರಿಂದ ದಯವಿಟ್ಟು ನಮಗೂ ಕೂಡ ಒಂದು 4 ಮಾತು ಮಾತಾಡೋದು ಅವಕಾಶ ಕೊಟ್ಟ ತಮ್ಮೆಲ್ಲರೂ ಕೂಡ ಯಾವುದೇ ಅನುದಾನ ಬರ್ತಾ ಇಲ್ಲ, ಬಂದಿದ್ದ ಟ್ಯಾಕ್ಸ್ ಅಲ್ಲೇ ಮಾಡ್ತೇವೆ ಅಂತ ಟ್ಯಾಕ್ಸ್ ಅಲ್ಲಿ ಎಷ್ಟು ಮಾಡ್ಲಿಕ್ಕೆ ಆಗ್ತದೆ. ಆದ್ರಿಂದ ಈಗ ಈ ಕಂಪ್ನಿಗಳು ಇಲ್ಲದೆ ಇರೋದ್ರಿಂದ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಅಭಿವೃದ್ಧಿ ಸ್ವಲ್ಪ ಕುಂಠಿತ ಇದೆ. ಅದನ್ನೆಲ್ಲ ಹಲವಾರು ಕಡೆ ಕರೆಂಟ್ ಕ್ಲೀನಿಂಗ್ ಎಲ್ಲ ಬಾಕಿ ಇದಾವೆ, ಎಲ್ಲ ಮಾಡಿಸ್ತಾ ಇದೀವಿ ಅಂತ ಇವಾಗ ಹೇಳ್ತಾರೆ. ಎಷ್ಟೆಷ್ಟು ಗ್ರಾಮಗಳಲ್ಲಿ ಬೆಂಗಳೂರು ಬಾಕಿ ಇದಾವೆ, ದಯವಿಟ್ಟು ಯಾವುದೋ ಒಂದು ರೀತಿ ಚರಂಡಿ ಕ್ಲೀನ್ ಮಾಡಲೇಬೇಕು ಅಂತ. ಆದ್ರೆ ನಮಗೆ ಸಹಕಾರ ಕೊಟ್ಟು ಅನುದಾನಗಳು ತಂದು ನಮ್ಮನ್ನ ಒತ್ತಡ ಮಾಡಿ ಕೆಲಸ ಮಾಡುವಂತ ಆದರ್ಶ ಮಹಾನುಭಾವರು ಇರ್ಬೇಕಂದ್ರೆ ನಮ್ಗೆ ಶಾಸಕರು ಮುಖ್ಯ. ಯಾಕಂದ್ರೆ ಸರ್ಕಾರದಿಂದ ಅನುದಾನಗಳು ತರ್ತಾರೆ, ಆ ಅನುದಾನಗಳನ್ನ ಅಧಿಕಾರಿಗಳ ಮುಖಾಂತರನೇ ಕಾರ್ಯರೂಪಕ್ಕೆ ತರುವುದು. ಅಧಿಕಾರಿಗಳ ನಿರಾಸಕ್ತಿ ಇದ್ರೆ ಆ ಒಂದು ಅನುದಾನವನ್ನ ಅಭಿವೃದ್ಧಿ ಪಡಿಸಕ್ ಆಗೋದಿಲ್ಲ. ಅಧಿಕಾರಿಗಳು ಚಾತುರ್ಯವಾಗಿದ್ರೆ ಶಾಸಕರ ಅನುದಾನಗಳು ತರಲಿಲ್ಲ ಅಂದ್ರೆ ಅದು ಕಾರ್ಯರೂಪಕ್ಕೆ ಬರಲ್ಲ. ಈಗ ಅಂತ ಅವಕಾಶ ಇದೆ, ಇನ್ನ ಅವ್ರಿಗೆ 1-2 ವರ್ಷ ಅವಕಾಶ ಇದೆ. ಅವರು ಅನೇಕ ಅನುದಾನಗಳನ್ನು ತರ್ತಾರೆ ಅಂತ ಒಂದು ಆಶಾಭಾವನೆ ಇದೆ. ಅದಕ್ಕೆ ನಾವೆಲ್ಲೂ ಅಧಿಕಾರಿಗಳಾಗಿ ಸರಿಯಾದಂತ ಸ್ಪಂದನೆ ಕೊಟ್ಟು ನಾವು ಗ್ರಾಮೀಣ ಭಾಗದಲ್ಲಿ ಅಭಿವೃದ್ಧಿ ಪಡಿಸ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಅವ್ರ ಸಮಕ್ಷಮ ಹೇಳುತ್ತಾ ನನಗೆ ಅವಕಾಶ ಮಾರ್ಗಗಳಲ್ಲಿ ಆ ಒಂದು ಫಂಡ್ಸ್ ನೋಡಿಕೆ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಈ ಒಂದು ಶುದ್ಧ ನೀರಿನ ಘಟಕ ಸ್ಥಾಪನೆ ಮಾಡೋದಕ್ಕೆ ಕಾರ್ಯ ಪ್ರವೃತ್ತರಾಗಬೇಕು ಅಂತ ನಾನು ಈ ಕಾರ್ಯಕ್ರಮದಲ್ಲಿ ಅವರನ್ನು ಮನವಿ ಮಾಡ್ತಾ ಇದ್ದೀನಿ. ನೋಡಿ ಈಗ ನಮ್ಮ ಶ್ರೀನಿವಾಸಪುರ ತಾಲೂಕಿನಲ್ಲಿ ಏನೇನು ಅಭಿವೃದ್ಧಿ ಕಾರ್ಯಗಳು ಆಗ್ತಾ ಇದ್ದಾವೆ, ಕಾರ್ಯರೂಪಕ್ಕೆ ಬರ್ತಾ ಇದ್ದಾವೆ ಅಂತ ಎಲ್ಲವನ್ನು ಅವರು ಹೇಳಿದ್ದಾರೆ. ಆದ್ರೆ ಎಷ್ಟೇ ಅಭಿವೃದ್ಧಿ ಕಾರ್ಯಕ್ರಮಗಳು ಮಾಡಿದ್ರು ಕೂಡ ಇನ್ನೂ ಮಾಡುವಂತವು ಹಲವಾರು ಕಾರ್ಯಕ್ರಮಗಳು ಬಾಕಿ ಇರ್ತವೆ. ಒಂದೇ ಸರಿ ಎಲ್ಲಾನು ಮಾಡ್ಲಿಕ್ಕೆ ಆಗೋದಿಲ್ಲ. अन्यन्ते अस्मन्युपन्तु सेनाः दिव्याधूपमाग्रापयामि ॐ कर्पूरघोरं करुणावतारं संसारसारं मृजगेन्द्रहारं सदा वसन्तं हृदयारविन्दे भवं भवामि सहितं नमामि कर्पूरादिमङ्गलनिराजनं दर्शयामि निराजनानन्तरे मध्ये मध्ये आचमनीयं समर्पयामि जैन्दिरारमण गोविन्द गोविन्द गङ्गम्म तायि पादवे गति गोविन्द गोविन्द हर नमः पार्वती पतये हर हर महादेव शंभो शंकराः श्रीमन्महादेवता कृपाशीर्वाद वेदोक्त मंत्र पुष्पांजलिं समर्पयामि.
ಮುಖ್ಯವಾಗಿ ಯಾವುದೇ ಸ್ಥಳೀಯ ಸಂಪನ್ಮೂಲಗಳು ಇಲ್ಲ. ಕಂದಾಯ, ನಿವೇಶನ ಮತ್ತು ಮನೆ ಕಂದಾಯ ಎರಡು ಬಿಟ್ರೆ ನಮ್ಮ ರಾಯಪಾಡು ಹೋಬಳಿಯಲ್ಲಿ ಇಂಥ ಗ್ರಾಮ ಪಂಚಾಯತಿಗಳು 2-3 ಇದೆ ಅಂತ ನಾನು ಅಂದುಕೊಳ್ತಾ ಇದ್ದೆ. ನಾನು ಸೇವೆ ಸಲ್ಲಿಸಿರುವಂತಹ ಗ್ರಾಮ ಪಂಚಾಯತಿಗಳಲ್ಲಿ ಅದಕ್ಕಿಂತ ಕಡಿಮೆಯಾಗಿ ಆದಾಯ ಇರುವಂತ ಗ್ರಾಮ ಪಂಚಾಯತ್ ಅಂದ್ರೆ ಸ್ಥಳೀಯವಾಗಿ ಸೋರ್ಸಸ್ ಇರುವಂತಹ ಪಂಚಾಯತ್ ಅಂದ್ರೆ ಈ ಮಾಸ್ಕರ್ನಹಳ್ಳಿನ ಒಂದು 25 ಪಂಚಾಯತಿಯಲ್ಲಿ. ಇಂಥ ಪಂಚಾಯತಿಯಲ್ಲಿ ನಾವು ಕರ್ತವ್ಯ ಮಾಡಿಕೊಂಡಾಗ ಪ್ರಪ್ರಥಮವಾಗಿ ನಾವು ನಮ್ಮ ಅಧಿಕಾರಿ ವರ್ಗದ ಮುಖಾಂತರ, ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ಮಾನ್ಯ ಶಾಸಕರ ಗಮನಕ್ಕೆ ನಾವು ವಿಚಾರಗಳನ್ನು ತಂದಾಗ ಮಾನ್ಯ ಶಾಸಕರು ಕಾಳಜಿ ವಹಿಸಿ ಈ ಒಂದು ಗ್ರಾಮ ಪಂಚಾಯತಿಯ ಅಭಿವೃದ್ಧಿಗಾಗಿ